ಮುದ್ದೆ ಚೆನ್ನಾಗಿತ್ತು. ಕೊರೋನಾ ಆದಮೇಲೆ ಊಟ ಬರ್ತಿದ್ರಲ್ಲೇ ಚೆನ್ನಾಗಿತ್ತು. ಏನು ಗೊತ್ತಾ, ಬರೀ ಡೈಲಿ ಒಂದೇ ಐಟಮ್, ಅನ್ನ ಸಾಂಬಾರು, ಇಲ್ಲ ಅಂತಂದರೆ ಒಂದಿನ ಪಲಾವ್, ಒಂದಿನ ಬಿರಿಯಾನಿ ಟೈಪು, ಬರೀ ಒಂದೇ ಐಟಮ್. ಇವಾಗ ಏನು ಕೊಡ್ತಾರೆ ಎಲ್ಲ ಫುಲ್ ದೊಡ್ಡ ಮನೆ ಅಂತಿದ್ರು. 2 ಚಪಾತಿ, 2 ಥರ ಪಲ್ಯ. ಏನು ಬಫೆ ಸಿಸ್ಟಮ್ ಅಥವಾ ಹಿಡ್ಕೊಂಡು ಹೋಗೋದು ಅವ್ರು ಹಾಕ್ತಾರೆ ಮೊಸರು ಒಂದೇ ಸತಿ ಅವಾಗೆಲ್ಲ ಮೊಸರು ಸಾಕೋದು, ರೈಸ್ ಹಾಕೋಬೋದು, ಹೋಗಿ ರೈಸ್ ಹಾಕೋಬೋದು, ಮಿಕ್ಕಿದೆಲ್ಲ ಒಂದೇ ಟೈಮ್. ಮೊಸರು ನೀರು ಸುಮ್ಮನೆ ನೀರು ಹಾಕಿ ತುಂಬಿಕೊಡ್ತಾರೆ. ಅವಾಗ ಎಷ್ಟು ಗಟ್ಟಿ ಬರ್ಬೇಕು. ಗಟ್ಟಿ ಮೊಸರು ಹಂಗೆ ಪಾಕೆಟಿಂದ ಶಶಿಯನ್ನು ಹುಡುಗ ಇಷ್ಟು ಚಲೋ ಮಾಡಿದ್ರು ಅಂತ ಅನ್ಸ್ಕೊಂಡು ರಸಮ್ ಸಾಂಬಾರೆಲ್ಲ ಮಾಡಿದ್ರಲ್ಲ. ಎಲ್ಲಿ ಅದೇ ಪಾರ್ಕಿಂಗ್ ಹತ್ರ ಒಂದು ಸ್ಮಾಲ್ ಅವಾಗ ಸಕ್ಕದ ನೋಡಿತ್ತು. ಹೆಂಗ್ ಗೊತ್ತಲ್ಲ, ಕರೋನಾ ಟೈಮ್ ನಾವು 12:30 ನಮ್ ಡ್ಯೂಟಿ ಮುಗೀತಿತ್ತಲ್ಲ, ಊಟ ಮಾಡ್ಕೊಂಡು ಹೋಗ್ತಿದ್ವು ಬೆಳಗ್ಗೆ. ಕರೋನಾ ಟೈಮಲ್ಲಿ ಅಂತೂ ಮಸ್ತ್ ಏನು ಟೇಸ್ಟ್ ಮಾಡೋದು ತುಂಬಾ ಟೇಸ್ಟ್ ಆಯ್ತು. ಅವ್ನು ಯಾರೋ ಲುಂಗಿ ಅಲ್ಲೇ ಮಾಡಿದ್ರು ಅಡುಗೆನ, ಬರೀ ಅನ್ನ ಸಾಂಬಾರು ಒಂದಿನ ಅಷ್ಟೇ, ಅನ್ನ ಸಾಂಬಾರು ಅಷ್ಟೇ, ಮತ್ತೇನಿಲ್ಲ. ಒಂದಿನ ಪಲಾವ್, ಒಂದಿನ ಬಿರಿಯಾನಿ ಟೈಪು, ಅಂದರೆ ವೆಜ್. ಅದು ಎಷ್ಟು ತಿಂತಿದ್ವಿ ಗೊತ್ತಾ ನಾವು. ನಾ ಹಂಗೆ ಬಿಜಿ ನಾ ರೈಸ್ ಜಾಸ್ತಿ ಅವಾಗ 2 ಪ್ಲೇಟ್ ತಿಂದಿದ್ದೆ. 2 ಪ್ಲೇಟ್ ತಿಂತಿದ್ವಿ ನಾವು ಅಷ್ಟು. ಹಾಯ್ ಹಲೋ ಮೆಸೇಜ್ ಹಾಕಿ ಬಂದೆ. ಬಟ್ 2, 3, 4 ತಿಂಗಳು ಕೊಟ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕೊಟ್ರು. ಬೊಬ್ಬ ಅಂದ್ರೆ ಒಂದು ಹಪ್ಪಳ ಒಂದಷ್ಟೇ, ಉಪ್ಪಿನಕಾಯಿ ಅಷ್ಟು ಕೊಟ್ರು ಚೆನ್ನಾಗಿರುತ್ತೆ. ಸಾಂಬಾರ್ ಚೆನ್ನಾಗಿತ್ತು ಬಿಡಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀರ. ನೀವು ಕೇಳ್ಬೇಕು ತಾನೇ ಪಾರ್ಟಿ ಅಂತ. ಪಾರ್ಟಿ ಅಂದ್ರೆ ಪಟಾಯ ಅಂತದ್ದು. ಅವ್ರ ಹತ್ರ ಶುಕ್ರವಾರ ಶನಿವಾರಕ್ಕೂ ಪಟಾಯ ಪೂಜಾ ಶುಕ್ರವಾರ ಶನಿವಾರ ಏನೋ ಸತ್ತ ಅಂತ ಒಂದು ವಾರದಿಂದ ತಲೆನೋವು ಬಂದ್ಬಿಟ್ಟೈತ್ರ ನಮ್ಗೆ. ಮಂಗಳವಾರ ನಾ ಬುಧವಾರದಿಂದ ಸ್ಟಾರ್ಟ್ ಮಾಡಿದ್ದಾನೆ. ಮಾತೆತ್ತಿದ್ರೆ ಯಾರೋ ನಮ್ಮ ಗೋವಾ ಹೇಳೋದು ಚಾಚಿ ಚಾಚಿನೇ ಹೇಳತ್ತಿರ್ಬೋದು. ಮರಗಯ ಮೇ ಕುಚ್ ನೀ ಕಾಯಗ ಕರೆಗ ಮತ್ ಮಾಡೋದಿಲ್ಲ ಮಾಡಿ ಎಣ್ಣೆ ಕುಡಿಬೋದ. ಆಮೇಲೆ ಅವ್ರು ಹೆಂಗೆ ಗೊತ್ತಾ, ಅವಳೆ ಡೈರೆಕ್ಟ್ ಸುಳ್ಳು ಹೇಳೋದವ್ರು. ಸುಳ್ಳು ಡೈರೆಕ್ಟ್ ಇವತ್ತು ಬಿಸ್ಕೆಟ್ ಬರ್ತಾರೆ. ಬಿಸ್ಕೆಟ್ ಇನ್ನೊಂದು ಬಿಸ್ಕೆಟ್ ಬರ್ತಾರೆ, ಕುಕೀಸ್ ಎಲ್ಲರೂ ಹಾಕಿರ್ತಾರೆ. ಹೌದೌದು, ಕುಕೀಸಿಗೆ ಹೆಗ್ಗಾಕ್ದೆ ಅದು ಚಾನ್ಸೇ ಇಲ್ಲ ಬರಕ್ಕೆ. ಆಮೇಲೆ ಹಾಕ್ತಾರಪ್ಪ, ಇವನೇ ಎಗ್ನೇ ಫುಲ್ 100% ವೆಜ್. ನಾನು ಹೆಗ್ಗಾಕ್ದೆ ಬರೋದೇ ಇಲ್ಲ ಕುಕೀಸ್. ಪಡವಸ್ಕೊ ಅಂತಂದೆ ತೋರಿಸಿದ್ರೆ ಅವನಿಗೆ ದುಕಾನಿ ಅಂತ ಹೇಳಿ ಇಟ್ಟ. ಆಮೇಲೆ ನೀವು ಒಂದು ಬೈಟ್ ಕಡಿಯೋವರೆಗೂ ಸುಮ್ಮನೆ ಇರ್ಬೇಕು. ಆಮೇಲೆ ಉದ್ದದ ತರ್ತಿಲ್ಲ ಅವರು, ಚಾಕ್ಲೇಟ್ ಸ್ಟಿಕ್ ತರ ಇತ್ತು ಅದು ತೊಗೊಂಬಂದಾನ ಟೇಸ್ಟ್ ಅಂತ ಹೇಳಿ ಮಧ್ಯಾಹ್ನಕ್ಕೆ. ಆಮೇಲೆ ಅಂದ್ರೆ ಉಸ್ಮೆ भी रहता है, उसमें भूत रहता है ಅಂದ್ರೆ वो बोला जे है बोलते उसको बात मान लेंगे सब जे है. ಅವನು ಜೆ ಅಂತ ಅಂದ್ರೆ ಹಿಂಗೆ ಅವರು ಬರೀ ಚಿಕನ್ ಎಗ್ಗನ್ನ ಜೆ ಅಂತಾನೆ ಕನ್ಸಿಡರ್ ಮಾಡೋದು. ಎಗ್ ಜೇವರಿಗೆ ಮಿಲ್ಕ್ ನಾನ್ ವೆಜ್ ಅಂತೀವಿ. ಸಾಗುತ್ತಾ ಹೌದಾ? ದಮನ್ ಕಡಿಮೆ ಮಾಡ್ತಾರ ಅಂತ. ಮೊಸರು ಚೆನ್ನಾಗೇ ಆಗಿಲ್ಲ. ನೀನು ಹಾಕಿದ್ರಲ್ಲ ಅದೇನು ಎಣ್ಣೆ ಹಾಕಿದ್ದು ಟೇಸ್ಟ್ ಮಾಡಿಲ್ಲ. ಹಾಯ್ ವರ್ಷಿತಾ ಅವರೇ, ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ. ಓಕೆ ಸಿಸ್, ಬಾಯ್ ಗುಡ್ ನೈಟ್. ಯಾಕೆ ಆಗಲೇ ಬಾಯ್ ಗುಡ್ ನೈಟ್ ಅಂತಿದ್ದೀರಾ ವರ್ಷಿತಾ ಅವರೇ? ಇರಿ ವಂದನಾ ಅವರೇ ಇಲ್ಲಿ